ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಮಾವಿನ ಹಣ್ಣನ್ನು ಬಳಸಿ ಬ್ರೆಡ್ ಮ್ಯಾಂಗೋ ಡೆಸರ್ಟ್ನ ಮಾಡೋದು ತೋರಿಸ್ತಿದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಸಾಸ್ ಪ್ಯಾನ್ ಇಟ್ಟು ಇದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಿದ್ದೀನಿ. ನಂತರ 2 ಸ್ಪೂನ್ ಹಾಲಿನ ಪುಡಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದ ಹಾಗೆ. ಅಷ್ಟರಲ್ಲಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಹಾಲು ಪೌಡ್ರ್ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 3 ಸ್ಪೂನ್ ಸಕ್ಕರೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ. ಸಕ್ಕರೆ ಕರೆಗೆ ಹಾಲು ಉಕ್ಕಿ ಬರಬೇಕು. ನೋಡಿ, ಈಗ ಸಕ್ಕರೆ ಮಿಕ್ಸ್ ಆಗಿದೆ, ಹಾಲು ಸಹ ಕಾಯ್ದಿದೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಬಾದಾಮ್ ಪೌಡ್ರನ್ನ ಹಾಕ್ತಿದ್ದೀನಿ. ನಂತರ ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ. ಇದಾದಮೇಲೆ ಸಣ್ಣದಾಗಿ ಕಟ್ ಮಾಡಿದ ಗೋಡಂಬಿ ಹಾಗೂ ಬಾದಾಮಿನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಈಗ ಇದು ಹಾಲು ಲೋ ಫ್ಲೇಮಲ್ಲೇ ಸ್ವಲ್ಪ ಕುದಿಬೇಕು. ಗಟ್ಟಿ ಹಾಕಬೇಕಂತ ಏನಿಲ್ಲ, ಸ್ವಲ್ಪ ಕುದ್ರೆ ಸಾಕು. ನೋಡಿ, ಈಗ ಕುದಿತಿದೆ, ಈ ಹದಕ್ಕಿದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಈಗ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾನೀಗ ಮಾವಿನ ಹಣ್ಣನ್ನು ಕಟ್ ಮಾಡಿ ಅದರೊಳಗಿನ ಪಲ್ಪನ್ನು ತೆಗಿತಿದ್ದೀನಿ. ನೀವು ಇದಕ್ಕೆ ಮಾವಿನ ಹಣ್ಣಲ್ಲದೆ ಮತ್ತು ಬೇರೆ ಹಣ್ಣುಗಳನ್ನು ಸಹ ಹಾಕಿ ಮಾಡ್ಕೊಳ್ಬಹುದು. ನಾನೀಗ ಮಾವಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಪಲ್ಪನ್ನ ತೆಗೆದು ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಇದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಪಲ್ಪನ್ನು ಹಾಕಿ ನಂತರ ಇದಕ್ಕೆ 1.5 ಸ್ಪೂನ್ ಹಾಲಿನ ಪುಡಿ ಹಾಗೂ 1 ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ರುಬ್ಕೊಳ್ಬೇಕು. ನೋಡಿ, ಈ ಥರ ಕ್ರೀಮ್ ಥರ ಆಗುತ್ತೆ, ಹೀಗಿರಬೇಕು. ಈಗ ಇದನ್ನು ಒಂದು ಬೌಲ್ಗೆ ತೆಗಿತಿದ್ದೀನಿ. ಈಗ ಹಾಲು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದಕ್ಕೆ 1 ಸ್ಪೂನ್ ರುಬ್ಬಿದ ಮಾವಿನ ಹಣ್ಣನ್ನು ಹಾಕ್ತಿದ್ದೀನಿ. ಹಾಲಿನೊಂದಿಗೆ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕಿ ಕೂಲ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಮಿನಿಮಮ್ 1 ಅವರ್ ಆದರೂ ಕೂಲ್ ಆಗಬೇಕು. ಹಾಲು ಕೂಲ್ ಆಗುವಷ್ಟರಲ್ಲಿ ನೋಡಿ, ನಾನೀಗ ಬ್ರೆಡ್ನ ರೆಡಿ ಮಾಡ್ತಿದ್ದೀನಿ. 3 ಸ್ಲೈಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಈಗ ಇದರ ಎಡ್ಜಸ್ನೆಲ್ಲ ಕಟ್ ಮಾಡಿ ನೋಡಿ ಈ ಥರ ಹರಡಿ ಈಗ ಇದ್ರ ಮೇಲೆ ರುಬ್ಬಿದ ಮಾವಿನ ಹಣ್ಣನ್ನು ಹಾಕಿ ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು. ನೋಡಿ, ನೀವು ಇದೇ ರೀತಿ ನಿಮ್ಗಿಷ್ಟ ಇರೋ ಹಣ್ಣುಗಳನ್ನು ಹಾಕ್ಕೊಳ್ಬಹುದು. 3 ಬ್ರೆಡ್ ಸ್ಲೈಸ್ ಮೇಲೆ ಹಣ್ಣನ್ನು ಹಾಕಬಾರ್ದು. ಈ ಥರ 2 ಬ್ರೆಡ್ ಮೇಲೆ ಅಷ್ಟೇ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ. ನೋಡಿ, ಈಗ ಸ್ಪ್ರೆಡ್ ಮಾಡಾಗಿದೆ. ಈಗ ಸಣ್ಣದಾಗಿ ಕಟ್ ಮಾಡಿದ ಗೋಡಂಬಿ ಹಾಗೂ ಬಾದಾಮಿನ 1 ಸ್ಲೈಸ್ ಮೇಲಷ್ಟೇ ಹಾಕ್ತಿದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ಅದ್ರ ಮೇಲೆ ಹಾಕಿ ನಂತರ ಇನ್ನೊಂದು ಬ್ರೆಡ್ ಸ್ಲೈಸಿಗೆ ಕಟ್ ಮಾಡಿದ ಮಾವಿನ ಹಣ್ಣನ್ನು ಹಾಕ್ತಿದ್ದೀನಿ. ನಂತರ ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿದ ಗೋಡಂಬಿ ಹಾಗೂ ಬಾದಾಮಿನ ಹಾಕಿ ಈಗ ಒಂದರ ಮೇಲೆ ಇನ್ನೊಂದನ್ನು ಇಟ್ಟು ನೋಡಿ ಈ ಥರ ಈಗ ಖಾಲಿ ಬಿಟ್ಟಿರೋ ಬ್ರೆಡ್ ಸ್ಲೈಸ್ನ ಅದ್ರ ಮೇಲೆ ಹಾಕಿ ಈ ಥರ ಕ್ಲೋಸ್ ಮಾಡ್ತಿದ್ದೀನಿ. ಈಗ ಒಂದು ಬೌಲಲ್ಲಿ ಈ ಬ್ರೆಡ್ಡನ್ನು ಇಟ್ಟು ನೋಡಿ, ಈಗ ಹಾಲು ಕೂಡ ಕೂಲಾಗಿದೆ. ಡೆಸರ್ಟ್ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಬ್ರೆಡ್ ಎಲ್ಲ ಮೆತ್ತಗಾಗುತ್ತೆ. ಹಾಗಾಗಿ ನಾನಿಲ್ಲಿ ಮೊದಲೇ ಹಾಲನ್ನು ಕೂಲ್ ಮಾಡಿದ್ದೀನಿ. ನೋಡಿ, ಈಗ ಬ್ರೆಡ್ ಮೇಲೆ ಕೂಲಾಗಿರೋ ಈ ಹಾಲನ್ನು ಈ ಥರ ಹಾಕಬೇಕು. 3ರಿಂದ 4 ಸೌಟ್ ಈ ಹಾಲನ್ನು ಬ್ರೆಡ್ ಮೇಲೆ ಈ ಥರ ಹಾಕಿ ಬ್ರೆಡ್ಡು ಚೆನ್ನಾಗಿ ಹಾಲನ್ನು ಹೀರ್ಕೊಳ್ಬೇಕು. ನೋಡಿ, ಈ ಥರ ಈಗ ಇದ್ರ ಮೇಲೆ ಅಲಂಕಾರಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿದ ಮಾವಿನ ಹಣ್ಣು ಹಾಗೂ ಸ್ವಲ್ಪ ಕಟ್ ಮಾಡಿದ ಗೋಡಂಬಿ ಹಾಗೂ ಬಾದಾಮಿ ಹಾಕಿದರೆ ನೋಡಿ ಡಿಫ್ರೆಂಟ್ ಹಾಗೂ ತುಂಬ ಟೇಸ್ಟಿಯಾಗಿರೋ ಬ್ರೆಡ್ ಮ್ಯಾಂಗೋ ಡೆಸರ್ಟ್ ರೆಡಿಯಾಗಿದೆ. ನಮ್ಮ ಮನೆಯಲ್ಲಂತೂ ಈ ಡಿಫ್ರೆಂಟ್ ಬ್ರೆಡ್ ಮ್ಯಾಂಗೋ ಡೆಸರ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಹಾಗಾದರೆ ನೀವು ಸಹ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.